ಇವರು ಭಾರತೀಯ ಕ್ರಿಕೆಟ್ನ ಐಪಿಎಲ್ ಶತಕದ ಸರದಾರ. ಐಪಿಎಲ್ ಇತಿಹಾಸದಲ್ಲಿ ಶತಕ ಬಾರಿಸಿದ ಮೊಟ್ಟಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಇವರದ್ದು. ಅಪ್ಪಟ ಕನ್ನಡಿಗನಾದ ಮನೀಶ್ ಮೈದಾನದಲ್ಲಿ ಅಬ್ಬರಿಸಿದರೆ ಬೌಲರ್ಗಳಿಗೆ ಉಳಿಗಾಲವಿಲ್ಲ. ಮನೀಶ್ ಪಾಂಡೆ ಐಪಿಎಲ್ನಲ್ಲಿ ಇತಿಹಾಸ ಬರೆದ ಕನ್ನಡದ ಕಲಿ. ಒಂದು ಆರ್ಮಿ ಶಿಸ್ತು ಮತ್ತು ಕ್ರಿಕೆಟ್ ಕನಸು. ದಿ ಆರ್ಮಿ ಬ್ಯಾಕ್ಗ್ರೌಂಡ್. ಜನನ ಸೆಪ್ಟೆಂಬರ್ 10, 1989ರಂದು ನೈನಿತಾಲ್ನಲ್ಲಿ ಜನಿಸಿದರು. ಬೆಳೆದದ್ದೆಲ್ಲ ನಮ್ಮ ಬೆಂಗಳೂರಿನಲ್ಲಿ. ಇವರ ತಂದೆ ಇಂಡಿಯನ್ ಆರ್ಮಿಯಲ್ಲಿದ್ದರು. ಹಾಗಾಗಿ ಮನೀಶ್ ಅವರ ಆಟದಲ್ಲಿ ಒಂದು ರೀತಿಯ ಶಿಸ್ತು, ಡಿಸಿಪ್ಲಿನ್ ಸದಾ ಇರುತ್ತದೆ. ಕೆ.ಎಲ್. ರಾಹುಲ್ ಮತ್ತು ಕರುಣ್ ನಾಯರ್ ಅವರ ಜೊತೆಗೂಡಿ ಕರ್ನಾಟಕ ತಂಡವನ್ನು ದೇಶೀಯ ಕ್ರಿಕೆಟ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ತಂದವರು ಇವರು. 2009ರ ಆ ಐತಿಹಾಸಿಕ ರಾತ್ರಿ, ದಿ ಐಪಿಎಲ್ ಸೆಂಚುರಿ. 2009ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು (ಆರ್ಸಿಬಿ) ಪರವಾಗಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಮನೀಶ್ ಪಾಂಡೆ ಕೇವಲ 73 ಎಸೆತಗಳಲ್ಲಿ 114 ನಕ್ಷತ್ರ ಚಿಹ್ನೆಯ ರನ್ ಬಾರಿಸಿದರು. ಆಗ ಅವರಿಗೆ ಕೇವಲ 19 ವರ್ಷ. ಐಪಿಎಲ್ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಎಂಬ ದಾಖಲೆ ಇವರ ಹೆಸರಿಗೆ ಬಂತು. ಅಂದು ರಾತ್ರೋರಾತ್ರಿ ಮನೀಶ್ ಇಡೀ ಭಾರತದಾದ್ಯಂತ ಸ್ಟಾರ್ ಆದರು. 3. ಕೆಕೆಆರ್ ತಂಡದ ಮ್ಯಾಚ್ ವಿನ್ನರ್. ದ ಕೆಕೆಆರ್ ಹೀರೋ. 2014ರ ಐಪಿಎಲ್ ಫೈನಲ್ ಪಂದ್ಯವನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಕಿಂಗ್ಸ್ 11 ಪಂಜಾಬ್ ನೀಡಿದ್ದ ಬೃಹತ್ ಗುರಿಯನ್ನು ಬೆನ್ನಟ್ಟುವಾಗ ಮನೀಶ್ ಪಾಂಡೆ 94 ರನ್ ಬಾರಿಸಿ ಕೋಲ್ಕತ್ತಾ ನೈಟ್ ರೈಡರ್ಸ್ (ಕೆಕೆಆರ್) ತಂಡಕ್ಕೆ 2ನೇ ಬಾರಿ ಟ್ರೋಫಿ ಗೆಲ್ಲಿಸಿಕೊಟ್ಟರು. ಮನೀಶ್ ಇದ್ದರೆ ಕೆಕೆಆರ್ ಅಭಿಮಾನಿಗಳಿಗೆ ಒಂದು ರೀತಿಯ ಧೈರ್ಯವಿರುತ್ತಿತ್ತು. 4. ಸಿಡ್ನಿಯಲ್ಲಿ ಸಿಡಿದು ನಿಂತ ಪರಾಕ್ರಮಿ. ದ ಸಿಡ್ನಿ ಸೆಂಚುರಿಯನ್. 2016ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸಿಡ್ನಿಯಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ಭಾರತ ಸೋಲಿನ ದವಡೆಯಲ್ಲಿದ್ದಾಗ ಮನೀಶ್ ಪಾಂಡೆ ಭರ್ಜರಿ ಶತಕ, 104 ನಕ್ಷತ್ರ ಚಿಹ್ನೆ ಬಾರಿಸಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು. ವಿದೇಶಿ ಮಣ್ಣಿನಲ್ಲಿ ಇವರು ತೋರಿದ ಆ ಪರಾಕ್ರಮ ಇಂದಿಗೂ ಟೀಂ ಇಂಡಿಯಾದ ಶ್ರೇಷ್ಠ ಇನ್ನಿಂಗ್ಸ್ಗಳಲ್ಲಿ ಒಂದು. 5. ಮೈದಾನದ ಬೌಂಡರಿ ಲೈನ್ ಕಾವಲುಗಾರ. ದಿ ಎಲೆಕ್ಟ್ರಿಕ್ ಫೀಲ್ಡರ್. ಮನೀಶ್ ಪಾಂಡೆ ಅವರನ್ನು ಭಾರತದ ಅತ್ಯುತ್ತಮ ಫೀಲ್ಡರ್ಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಬೌಂಡರಿ ಲೈನ್ನಲ್ಲಿ ಇವರು ಹಾರುವ ರೀತಿ, ಹಿಡಿಯುವ ಕ್ಯಾಚ್ಗಳು ಅಭಿಮಾನಿಗಳಿಗೆ ಮೈನವಿರೇಳಿಸುತ್ತವೆ. ಇವರು ಮೈದಾನದಲ್ಲಿ ಎಷ್ಟು ವೇಗವಾಗಿ ಓಡುತ್ತಾರೆ ಎಂದರೆ ಬ್ಯಾಟರ್ಗಳಿಗೆ ರನ್ ಕದಿಯುವುದು ಅಸಾಧ್ಯ. 1. ಮನೀಶ್ ಪಾಂಡೆ ಮೈದಾನದ ಜಿಂಕೆ. ಮನೀಶ್ ಪಾಂಡೆಯವರ ಫೀಲ್ಡಿಂಗ್ ಸಾಮರ್ಥ್ಯದ ಬಗ್ಗೆ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಗೌರವವಿದೆ. ಇವರು ಬೌಂಡರಿ ಲೈನ್ನಲ್ಲಿ ನಿಂತರೆ ಬ್ಯಾಟರ್ಗಳಿಗೆ 2 ರನ್ ಓಡುವ ಧೈರ್ಯ ಇರುವುದಿಲ್ಲ. ಇವರು ಹಿಡಿದಿರುವ ಕೆಲವು ಅಕ್ರೋಬ್ಯಾಟಿಕ್ ಕ್ಯಾಚ್ಗಳು ಐಪಿಎಲ್ ಇತಿಹಾಸದ ಶ್ರೇಷ್ಠ ಕ್ಷಣಗಳಲ್ಲಿ ಸೇರಿವೆ. ಇವರ ಫಿಟ್ನೆಸ್ ಮತ್ತು ಯೋ-ಯೋ ಟೆಸ್ಟ್ ಸ್ಕೋರ್ ವಿರಾಟ್ ಕೊಹ್ಲಿ ಅವರಿಗೂ ಪೈಪೋಟಿ ನೀಡುವಂತಿರುತ್ತದೆ. 2. ಸತತ 10 ವರ್ಷಗಳ ಕಾಲ ಐಪಿಎಲ್ನಲ್ಲಿ ಸ್ಥಿರ ಪ್ರದರ್ಶನ. 2009ರಲ್ಲಿ ಶತಕ ಬಾರಿಸಿದ ನಂತರ ಮನೀಶ್ ಪಾಂಡೆ ಐಪಿಎಲ್ನ ಅತ್ಯಂತ ಬೇಡಿಕೆಯ ಆಟಗಾರರಲ್ಲಿ ಒಬ್ಬರಾದರು. ಪುಣೆ ವಾರಿಯರ್ಸ್, ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಪರವಾಗಿಯೂ ಇವರು ಮಹತ್ವದ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. 2024ರ ಹರಾಜಿನಲ್ಲಿ ಮತ್ತೆ ತಮ್ಮ ಹಳೆಯ ತಂಡವಾದ ಕೆಕೆಆರ್ಗೆ ಮರಳಿದ್ದು ಅಭಿಮಾನಿಗಳಲ್ಲಿ ಹಳೆ ನೆನಪುಗಳನ್ನು ಮರುಕಳಿಸುವಂತೆ ಮಾಡಿದೆ. 3. ಕರ್ನಾಟಕ ತಂಡದ ಮಹಾನ್ ನಾಯಕ. ದ ಡೊಮೆಸ್ಟಿಕ್ ಜೈಂಟ್. ಮನೀಶ್ ಪಾಂಡೆ ಕರ್ನಾಟಕ ರಾಜ್ಯ ತಂಡದ ಯಶಸ್ಸಿನ ಹಿಂದಿರೋ ಅತಿದೊಡ್ಡ ಶಕ್ತಿ. ಇವರ ನಾಯಕತ್ವದಲ್ಲಿ ಕರ್ನಾಟಕ ತಂಡವು ಸತತವಾಗಿ ವಿಜಯ್ ಹಜಾರೆ ಟ್ರೋಫಿ ಮತ್ತು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಗಳನ್ನು ಗೆದ್ದಿದೆ. ರಣಜಿ ಕ್ರಿಕೆಟ್ನಲ್ಲಿ ಇವರು ಬಾರಿಸಿರುವ ಸಾವಿರಾರು ರನ್ಗಳು ಇವರ ಕ್ಲಾಸ್ ಬ್ಯಾಟಿಂಗ್ಗೆ ಸಾಕ್ಷಿ. ಕನ್ನಡಿಗರಿಗೆ ಇವರು ಸದಾ ಒಬ್ಬ ಲೋಕಲ್ ಹೀರೋ. 4. ಸಿನಿಮಾ ನಟಿಯ ಜೊತೆ ವಿವಾಹ. ದ ಸ್ಟಾರ್ ಕಪಲ್. ಮನೀಶ್ ಪಾಂಡೆ ಅವರ ವೈಯಕ್ತಿಕ ಜೀವನ ಕೂಡ ಚರ್ಚೆಯಲ್ಲಿದೆ. ಇವರು ಪ್ರಸಿದ್ಧ ದಕ್ಷಿಣ ಭಾರತದ ನಟಿ ಆಶ್ರಿತಾ ಶೆಟ್ಟಿ ಅವರನ್ನು ವಿವಾಹವಾಗಿದ್ದಾರೆ. ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ಮನೀಶ್ ಮೈದಾನಕ್ಕೆ ಮರಳಿ ಬಂದು ತಮ್ಮ ತಂಡಕ್ಕಾಗಿ ಅರ್ಧಶತಕ ಬಾರಿಸಿದ್ದು ಅವರ ಕ್ರಿಕೆಟ್ ಮೇಲಿನ ಶ್ರದ್ಧೆಯನ್ನು ತೋರಿಸುತ್ತದೆ. 5. ಅವಕಾಶಗಳಿಗಾಗಿ ಹೋರಾಟ. ದ ಸ್ಟ್ರಗಲ್ ಫಾರ್ ಸ್ಪಾಟ್. ಟೀಂ ಇಂಡಿಯಾದಲ್ಲಿ ಮನೀಶ್ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕರೂ ಕಠಿಣ ಪೈಪೋಟಿಯಿಂದಾಗಿ ಅವರು ತಂಡದಿಂದ ಹೊರಗುಳಿಯಬೇಕಾಯಿತು. ಆದರೆ ದೇಶೀಯ ಕ್ರಿಕೆಟ್ ಮತ್ತು ಐಪಿಎಲ್ನಲ್ಲಿ ಇಂದಿಗೂ ಇವರು ಒಬ್ಬ ಅಪಾಯಕಾರಿ ಬ್ಯಾಟರ್. ನನಗೆ ಕ್ರಿಕೆಟ್ ಆಡುವುದೇ ದೊಡ್ಡ ಸಂತೋಷ. ಅವಕಾಶ ಯಾವಾಗಲಾದರೂ ಬರಲಿ ಎಂಬುದು ಇವರ ಪಾಸಿಟಿವ್ ಆಟಿಟ್ಯೂಡ್. ಐಪಿಎಲ್ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ. ಇವನೇ ನಮ್ಮ ಕರ್ನಾಟಕದ ಅಸಲಿ ಗೆಲುವಿನ ಸರದಾರ. ಬ್ಯಾಟ್ ಹಿಡಿದರೆ ಸ್ಟೈಲ್, ಫೀಲ್ಡಿಂಗ್ ಮಾಡಿದರೆ ಸ್ಮೈಲ್. ಇವನೇ ನಮ್ಮ ಮನೀಶ್ ಪಾಂಡೆ. ಆರ್ಮಿ ಮಗನ ಶಿಸ್ತು, ಮೈದಾನದಲ್ಲಿ ಇವನದ್ದೇ ಆಧಿಪತ್ಯ. ಇವನೇ ಕನ್ನಡದ ಕಲಿ. ಮನೀಶ್ ಪಾಂಡೆ 19ನೇ ವಯಸ್ಸಿನಲ್ಲಿ
ಐಪಿಎಲ್ ಇತಿಹಾಸ ಬರೆದ ಬೆಂಗಳೂರಿನ ಹುಡುಗನ ಕಥೆ. ಮದುವೆಯಾದ ಮರುಕ್ಷಣವೇ ಮೈದಾನಕ್ಕಿಳಿದು ಅರ್ಧಶತಕ ಬಾರಿಸಿದ ಧೀರ ಇವನೇ. ಐಪಿಎಲ್ನಲ್ಲಿ ಕರ್ನಾಟಕದ ಬಾವುಟ ಹಾರಿಸಿದ ಮೊದಲ ಶತಕವೀರ ಮನೀಶ್ ಅನ್ಟೋಲ್ಡ್ ಸ್ಟೋರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಧನ್ಯವಾದಗಳು.